ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಕಂಟಿನ್ಯೂ ಲಾಗ್ ಆಗಿರುತ್ತೆ. ನಾನು ನನ್ನ ಫ್ರೆಂಡು ಇಬ್ಬರೂ ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಅವರು ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರು. ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ, ಅವರು ಬಂದರು. ಹಾಗೆ ಬಸ್ಸು ಸಿವಿಲ್ ಬಸ್ಗೆ ಹೋದ್ವಿ. ಅಂದರೆ ಇದು ಡೈರೆಕ್ಟು ಅಲ್ಲೇ ದೇವಸ್ಥಾನದ ಹತ್ರನೇ ಹೋಗುತ್ತೆ. ಗೌರ್ಮೆಂಟ್ ಬಸ್ ಆದರೆ ಅಲ್ಲಿ ಎಲ್ಲೂ ಸ್ಟಾಪ್ ಕೊಡೋಲ್ಲ. ಕುಣಿಗಲ್ಲೇ ಇಲ್ಲಿ ತುಮಕೂರು ಬಿಟ್ಟರೆ ನೆಕ್ಸ್ಟ್ ಕುಣಿಗಲ್ಲಲ್ಲಿ ಸ್ಟಾಪ್ ಕೊಡುತ್ತೆ. ಸೊ ಅದಕ್ಕೆ ಈ ಬಸ್ಸಿನವರೆಲ್ಲ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗುತ್ತೆ ಅಂದರು. ಅದಕ್ಕೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ತುಮಕೂರಿಂದ ಡೈರೆಕ್ಟಾಗೆ ದೇವಸ್ಥಾನದ ಹತ್ರನೇ ನಾವು ಹೋದ್ವಿ. ಅದು ಸ್ವಲ್ಪ ಹಿಂದೆನೇ ಸ್ಟಾಪ್ ಕೊಟ್ಟಿತ್ತು. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಜಾತ್ರೆ ಒಳಗಡೆ ನಾನು ನಮ್ಮ ಫ್ರೆಂಡ್ ಕೂಡ ಹೋದ್ವಿ. ಇವರು ಇಲ್ಲಿ ಹೋಗ್ತಾ ಆಂಟಿ ಇದು ಆತ್ಮದ ಬಗ್ಗೆ ಇದು ಧ್ಯಾನದ ಬಗ್ಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಹೇಳಿ ಬಂದರು. ಇಲ್ಲ ಇವಾಗ ಟೈಮ್ ಆಗಿದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಬರಬೇಕಾದ್ರೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಹೊರಟ್ವಿ. ಇದು ತುಮಕೂರು ಡಿಸ್ಟಿಕ್ ಕುಣಿಗಲ್ ತಾಲೂಕು ಹೆಬ್ಬೂರು ಹೋಬಳಿಯಲ್ಲಿ ಇದು ಬರುತ್ತೆ. ಇದು ದೇವಸ್ಥಾನ ಹೇಳಬೇಕು ಅಂದರೆ ತುಂಬ ಪ್ರಸಿದ್ಧಿಯಾಗಿದೆ. ಈ ಜಾತ್ರೆಗೆ ಲಕ್ಷಾಂತರ ಜನ ಕೂಡ ಬಂದಿದ್ದರು. ಸೊ ಹಾಗೆ ನಾವು ದರ್ಶನ ಬೇಗ ಮಾಡ್ಕೊಂಬಿಡೋಣ, ಆಮೇಲೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡು ದೇವಸ್ಥಾನದೊಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಕ್ಯೂವಲ್ಲಿ ಹೋಗೋದಕ್ಕೆ ತುಂಬ ಜನ ಇದ್ದರು. ಸರಿ ಆಯಿತು ಬಂದಿದ್ದೀವಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಒಳಗಡೆ ಹೋದ್ವಿ. ಮುಂಚೆನೇ ಫೋಟೋ ತೊಗೊಂಡ್ಬಿಡೋಣ ಅಂತ ಫೋಟೋ ತೊಗೊಂಡು ಹಾಗೆ ದೇವಸ್ಥಾನದ ಒಳಗಡೆ ಹೋದ್ವಿ. ಹಂಗೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡು ಇದಕ್ಕೆ ಹರಕೆ ಕಟ್ಕೊಂಡಿದ್ರು. ಹರಕೆ ದುಡ್ಡು ಕೂಡ ಅದಕ್ಕೆ ಹುಂಡಿಗೆಲ್ಲ ಹಾಕ್ಬಿಟ್ಟು ಮತ್ತು ಹೊರಗಡೆ ಬಂದ್ವಿ. ಏನು ಇಲ್ಲಿ ವಿಶೇಷ ಅಂದರೆ ಏನೇ ಕಷ್ಟ ಅಂತ ಹೇಳಿ ಬಂದ್ರೂ ಆ ದೇವ್ರಿಗೆ 3 ರೂಪಾಯಿ, 11 ರೂಪಾಯಿ, 9 ರೂಪಾಯಿ ಈ ಥರ ದುಡ್ಡು ಹರಕೆ ಕಟ್ಕೊಂಡು ಇಲ್ಲಿ ಕೋರಿಕೆ ಇದೆ ಅಂತ ಹೇಳ್ಬಿಟ್ಟು ಅವರು ಪೂಜಾರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತೆ. ಮುಂಚೆನೇ ಹೇಳ್ತಾರೆ ಇದಾಗುತ್ತೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೇ ಅವರು ತಿಳಿಸ್ತಾರೆ. ಆಗಂಗಿದ್ರೆ ಖಂಡಿತ ದೇವರು ಈಡೇರಿಸ್ತಾರೆ. ನೀವು ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಖಂಡಿತ ನಮಗೂ ಕೂಡ ಭಾಳ ಹರಕೆಗಳೆಲ್ಲ ಈಡೇರಿತವೆ. ಸೊ ಅದಕ್ಕೆ ನಾವು ಅವಾಗವಾಗ ಹೋಗ್ಬಿಟ್ಟು ದೇವ್ರ ದರ್ಶನ ಕೂಡ ಹೋಗಿ ಬರ್ತೀವಿ. ನೋಡಿ ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ನಾವು ಹಾಗೆ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಒಂದು ಸ್ವಲ್ಪ ಎಲ್ಲ ಫೋಟೋ ಎಲ್ಲ ತಗೊಂಡು ಸರಿ ಹಿಂದೆ ಅಂದರೆ ದೇವಸ್ಥಾನದ ಹಿಂದೆನೇ ಇನ್ನೊಂದು ಬಸವ ಎಲ್ಲ ಅಲ್ಲಿ ಇರುತ್ತೆ. ಜಾತ್ರೆಲೆಲ್ಲ ದೇವ್ರನ್ನೆಲ್ಲ ಮೆರವಣಿಗೆ ತೊಗೊಂಡೋಗಿ ಅಲ್ಲಿ ಹಿಂದೆ ಇಡ್ತಾರೆ ದೇವಸ್ಥಾನದ ಹಿಂಭಾಗ. ಸರಿ ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ ದೇವಸ್ಥಾನದಿಂದ. ಹಾಗೆ ಇದು ಕಂಬಳಿ ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಏನಾದರೂ ದೃಷ್ಟಿ ಎಲ್ಲ ಆಗುತ್ತಲ್ಲ, ಸೊ ಅದನ್ನೆಲ್ಲ ಹಾಕ್ಕೊಂಡ್ರೆ ಹೋಗುತ್ತಂತೆ. ಅದಕ್ಕೆ ಅವರು ತೊಗೊಂಡ್ರು, ನಾವು ಒಂದು ತೊಗೊಂಡ್ವಿ. ಅದು ದಾರ ಎಲ್ಲ ಕಟ್ಕೊಬೇಕಂತೆ ಮಕ್ಕಳಿಗೆ. ನನ್ನ ಮಗನ ಕೂಡ ನಾನು ಒಂದು ತೊಗೊಂಡೆ. ಹಾಗೆ ತುಂಬ ಬಿಸಿಲಿತ್ತಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಕಬ್ಬಿನಾಲು ಕೂಡ ಕುಡಿದ್ವಿ. ಇಲ್ಲಿ ಪಕ್ಕದಲ್ಲಿ ಒಂದು ಹುಡುಗ ಅದು ಪಿ ತೊಗೊಂಡು ಊದ್ತಾನೇ ಇದ್ದ. ನಮ್ಮನ್ನು ನೋಡಿಕೊಂಡು ನಮ್ಮ ಫ್ರೆಂಡ್ಗೂ ಅವ್ರಿಗೂ ಸುತ್ತು ನೋಡ್ಕೊಳೋದು ಊದೋದು ಎಲ್ಲ ಮಾಡ್ತಿದ್ದ. ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ. ನಮ್ಮ ಮಗನ ಕೂಡ ತುಂಬ ನೆನಪಾಯಿತು. ಪಾಪ ಕರ್ಕೊಂಡೋಗಿದ್ದಿದ್ರೆ ಚೆನ್ನಾಗಿ ನೋಡಿಕೊಂಡು ಆಟ ಸಾಮಾನೆಲ್ಲ ತೊಗೊಂಡು ಬರ್ತಿದ್ದ ಅಂತ. ಸರಿ ಹಾಗೆ ನಾವು ಕೂಡ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ಕೊತ ಹೋದ್ವಿ. ಆದರೆ ಏನು ಶಾಪಿಂಗ್ ಮಾಡಲಿಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿ ಹಿಂದೆ ಅದೇ ಬಸವ ಎಲ್ಲ ನಿಲ್ಲಿಸ್ತಾರೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಹೋದ್ವಿ. ಅವರು ನಮ್ಮ ಫ್ರೆಂಡ್ ಚಿಕ್ಕ ಮಗು ಥರ ಇದು ಆಟದೆಲ್ಲ ನೋಡಿಕೊಂಡು ಬನ್ನಿರಿ ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡೋದ್ರು. ಸರಿ ಆಯಿತು ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಏನೇನು ಆಟ ಆಡೋದಕ್ಕೆಲ್ಲ ಬಂದಿದೆ ಚಿಕ್ಕ ಮಕ್ಕಳದಿದ್ದೆಲ್ಲ. ಸರಿ ಆಯಿತು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋದ್ವಿ. ಅಲ್ಲಿಂದೆ ಒಂದು ದೊಡ್ಡದು ಆಲದ ಮರ ಇದೆ. ಅಲ್ಲಿ ಎಲ್ಲ ನುಡಿಯುತ್ತಂತೆ. ಅಂದರೆ ನಮಗೆ ಆಗುತ್ತೆ ಅಂದರೆ ಮುಂದೆ ನುಡಿಯುತ್ತೆ, ಆಗಲ್ಲ ಅಂದರೆ ಹಿಂದೆ ನುಡಿಯುತ್ತೆ ಅಂತ ಅಲ್ಲಿ ಒಂದು ಹೇಳಿಕೆ. ಸೊ ಅವ್ರಿಗೂ ಏನೋ ಆಗುತ್ತೆ ಅಂತ ಹೇಳ್ಬಿಟ್ಟು ನುಡ್ದಿತ್ತಂತೆ, ಅದು ಕೂಡ ಹೇಳಿದ್ರು. ಹಾಗೆ ನನ್ನ ಫ್ರೆಂಡ್ಗೆ ಅವ್ರ ಊರವರು ಒಬ್ಬರು ಸಿಕ್ಕಿದ್ರು, ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಅದು ನಾನು ನೋಡಬೇಕು ಅಲ್ಲಿ ಎಲ್ಲಿ ನುಡಿಯುತ್ತೆ ಬನ್ನಿರಿ ಅದು ಪ್ಲೇಸ್ ತೋರಿಸಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ. ನಾವು ಹೋಗೋ ಹತ್ರನೇ ಇತ್ತು ಪಕ್ಕನೇ ಅದು ದೊಡ್ಡದು ಆಲದ ಮರ.
ಮರ ಅಲ್ಲಿತ್ತು. ಇದೇ ನೋಡಿ ಬಸವ. ಅದಕ್ಕೆ ಎಲೆ ಅಡಿಕೆ ಹೂವನ್ನ ಏನಾದರೂ ಮನಸ್ಸಲ್ಲಿ ಕೋರ್ಕೊಂಡು ಅದಕ್ಕೆ ದೇವ್ರಿಗೆ ಅಂದರೆ ಬಸವನಿಗೆ ಮುಡ್ಸೋ ಥರ ಅದನ್ನು ಅದ್ರ ಮೇಲೆ ಬಸವಂಗೆ ಹಾಕಬೇಕು. ನಾವು ಕೂಡ ಮುಕ್ಕೊಂಡು ಆ ಬಸವನಿಗೆ ಎಲೆ ಅಡಿಕೆ ಎಲ್ಲ ಹಾಕಿದ್ವಿ. ಮತ್ತು ಅಲ್ಲಿ ಹರಕೆ ಮಾಡ್ಕೊಂಡಿರೋರೆಲ್ಲ ಸರ್ಪೆಲ್ಲ ಮಾಡಿಬಿಟ್ಟು ಅದನ್ನು ಗೋವಿಂದನ ಇಡ್ತಾರಂತೆ, ಅದು ಕೂಡ ಇಟ್ಟರು. ನನ್ನ ಫ್ರೆಂಡ್ಗೆ ಇದೆಲ್ಲ ಗೊತ್ತು, ಯಾಕೆಂದರೆ ಅವರು ಇದೇ ಒಕ್ಕಲು ದೇವ್ರಿಗೆ, ಅದಕ್ಕೆ ಇದ್ರ ಬಗ್ಗೆ ಎಲ್ಲ ತುಂಬ ಅವ್ರಿಗೆ ಗೊತ್ತು. ಇದು ಅವ್ರ ಮನೆ ದೇವ್ರು ಕೂಡ ಆಗಿರೋದ್ರಿಂದ ಇಲ್ಲಿನ ಪ್ರತಿಯೊಂದು ಎಲ್ಲ ಅಂದರೆ ಎಲ್ಲ ಸ್ಥಳದ್ದೆಲ್ಲ ಅವಳಿಗೆ ಸ್ಟೋರಿ ಎಲ್ಲ ಗೊತ್ತಿದೆ. ಇಲ್ಲಿ ನೋಡಿ ಸರ್ಪೆಲ್ಲ ಹಾಕ್ಬಿಟ್ಟು ಇದಕ್ಕೆ ಗೋವಿಂದನ ಹಿಡಿಸ್ತಾರೆ ಬಂದಿರೋ, ಅಂದರೆ ಹರಕೆ ಮಾಡ್ಕೊಂಡಿರೋರು. ಸರಿ ಅಂತ ಹೇಳ್ಬಿಟ್ಟು ನಾವು ಸರ್ಪು ಈಸ್ಕೊಂಡು ಅಲ್ಲೇ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಪ್ರಸಾದ ಅಂದ್ರೇ ಹಂಗೆ, ಏನಾದರೂ ಆಗಲಿ ಹೆಂಗಾದರೂ ಇರಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ತಿಂದ್ಕೊಂಡು ಹಾಗೆ ಅದು ಮರ ತೋರಿಸ್ರಿ ಅಂತ ಕೇಳಿದೆ. ನೋಡಿ ಇದೇ ಮರ, ಅದು ಆಲದ ಮರ, ಹಳ್ಳಿ ಮರ. ಇದು ಕಾಣಿಸ್ತಿದೆ ನೋಡಿ, ಇದೇ ದೊಡ್ಡದು. ಇಲ್ಲೇ ಅಂತೆ ಅಲ್ಲಿ ಎಲ್ಲ ನುಡಿಯೋದು. ಇಲ್ಲಿ ನುಡಿದ ಮೇಲೆ ಪಕ್ಕ ಅದೇ ಆ ಕೆಲಸ ಆಗುತ್ತೆ ಅಂದರೆ ಖಂಡಿತ ಅದೇ ಆಗುತ್ತಂತೆ. ನಮ್ಗೆ ಆಗಿದೆ ರೀ. ಇನ್ನೊಂದ್ಸರಿ ಇದು ಅಂದರೆ ತುಂಬ ಜನ ಇದ್ದಾಗ ಬೇಡ, ನೆಕ್ಸ್ಟ್ ಟೈಮು ಫ್ರೀ ಆದಾಗ ಬರೋಣ, ಖಂಡಿತ ಕರ್ಕೊಂಡು ಬರ್ತೀನಿ. ಇದು ಅದೇ ಆಗುತ್ತೆ, ನಾನು ಅದಕ್ಕೆ ಹರಕೆ ಎಲ್ಲ ಕಟ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಅಂತೆಲ್ಲ ಹೇಳಿದ್ರು. ಇವರೇ ನಮ್ಮ ಫ್ರೆಂಡ್ ಸುನೀತಾ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ದೇವ್ರಿಗೆಲ್ಲ ಕೈ ಮುಗಿದು ಹಾಗೆ ಮತ್ತೆ ಟೈಮ್ ಆಯಿತು, ಊಟ ಮಾಡ್ಕೊಂಡು ಹೊರಡೋಣ. ಪ್ರಸಾದ ಎಲ್ಲ ತುಂಬ ಹತ್ರ ಆಗ್ತಾಯಿದ್ರು ಅಲ್ಲಿ ಬರ್ತಾ. ನಾವು ಕೂಡ ಬೆಳಗ್ಗೆಯಿಂದ ತಿಂದೇ ಇರಲಿಲ್ಲ, ಉಪವಾಸ ಇದ್ವಿ. ಸರಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಸಾದ ಎಲ್ಲಿ ಬಡಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅಲ್ಲಿ ಬೇರೆ ಕಡೆ ಎಲ್ಲ ಹಾಕಿದ್ರು, ಆದರೆ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇತ್ತು. ಇದು ಚೌಟ್ರಿಲಿ ಅನ್ನಪ್ರಸಾದ ಹಾಕೋರು ಇವರೆಲ್ಲ, ಅಂದರೆ ಮುಂಚೆನೇ ಹರಕೆ ಮಾಡ್ಕೊಂಡಿರ್ತಾರಲ್ಲ ಆ ಥರದವರು. ಸರಿ ಇಲ್ಲೇ ಊಟ ಮಾಡೋಣ, ರಶ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹೋದ್ವಿ. ಪಾಯಸನೂ ಲಡ್ಡು ಹಾಕಿದ್ರು, ತುಂಬ ಚೆನ್ನಾಗಿತ್ತು. ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ತಿಂದು, ಮತ್ತು ಪಾಯಸ, ಲಡ್ಡು, ಅನ್ನ, ಸಾಂಬಾರು. ನಮ್ಮ ಮನೇಲಿ ಮಾಡಿದ್ರು ಈ ಥರ ಸಾಂಬಾರು ಟೇಸ್ಟ್ ಇರಲ್ಲ. ಅಲ್ಲೆಲ್ಲ ಹಂಗೆ ಹೇಳ್ತಿದ್ರು, ನೋಡಮ್ಮ ನೀವು ಮಾಡಿದ್ರೆ ಹಿಂಗೆ ಟೇಸ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಆಂಕಲ್ಲೆಲ್ಲ ಹೇಳ್ತಾಯಿದ್ರು. ಸರಿ ಇಲ್ಲ, ದೇವಸ್ಥಾನದಲ್ಲಿ ಪ್ರಸಾದನೇ ಹಾಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಎಲ್ಲ ಅಂದರೆ ಗೊತ್ತಿರೋರು ಯಾವಾಗಾರ ಹೋದಾಗ ಅಲ್ಲಿ ಸಿಗ್ತಿರ್ತಾರೆ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಬಂದ್ವಿ ಮುಂದೆ. ಇದು ರಂಗೋಲಿ ಹಾಕೋದು ತೊಗೊಳೋಣ ಅಂತ ಹೋದ್ವಿ. ಯಾಕೋ ಇದು ತುಂಬ ಇಷ್ಟ ಆಗಲಿಲ್ಲ. ಸರಿ ಏನು ಬೇಡ, ಫಸ್ಟು ಬಸ್ಸಿಗೆ ಹೋಗ್ಬಿಡೋಣ ಬನ್ನಿರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಅಲ್ಲಿ ಬಸ್ಸು ಇದೆಲ್ಲ ಬೆಂಗಳೂರು ಬಸ್ ಆಗಿತ್ತು, ಅದಕ್ಕೆ ತುಮಕೂರು ಕಡೆ ಹೋಗೋ ಬಸ್ ಇರಲಿಲ್ಲ. ಸರಿ ಆಟೋ ಸಿಕ್ತು. ಆಟೋದಲ್ಲಿ ಅಲ್ಲಿ ಕ್ರಾಸ್ಗೆ ಹೋದರೆ ಬಸ್ ಸಿಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಬಂದ್ವಿ ಕ್ರಾಸ್ಗೆ. ಅಲ್ಲಿಂದ ಸೀದಾ ತುಮಕೂರು ಬಸ್ಸೇ ಸಿಕ್ತು. ಸೀಟ್ ಕೂಡ ಸಿಕ್ತು ನಮ್ಮ ಅದೃಷ್ಟಕ್ಕೆ. ಅಂದರೆ ತುಂಬ ರಶ್ ಇತ್ತು. 3 ಬಸ್ ಬಿಟ್ವಿ, ಇದು 4ನೇ ಬಸ್ ಹತ್ಕೊಂಡು ತುಮಕೂರಿಗೆ ಬಂದ್ವಿ. ನಾವು ಆಲ್ರೆಡಿ ಬರೋಷ್ಟೊತ್ತಿಗೆ 4:15 ಆಗಿತ್ತು. ನನ್ನ ಮಗ ಕೂಡ ಪಾಪ ಸ್ಕೂಲಿಂದ ಬಂದು ಅವನೇ ಡ್ರೆಸ್ ಕೂಡ ಚೇಂಜ್ ಮಾಡಿ ಯಾವುದೋ ಒಂದು ಹಾಕ್ಕೊಂಡು ಆಟಾಡೋಕೆ ಹೋಗಿದ್ದ. ಸರಿ ಬಾರಪ್ಪ ಬೇಗ ಅಂತ ಹೇಳ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿರಲಿಲ್ಲ ಬೆಳಗ್ಗೆನೆ. ಅವನು ಬಂದ. ಸರಿ ಸ್ನಾನ ಮಾಡಿಸಿ ಮತ್ತು ಬೆಳಗ್ಗೆ ಪೂಜೆ ಆಗಿತ್ತಲ್ಲ, ಇನ್ನು ಸಂಜೆನೂ ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ಅದು ಬುಕ್ಸ್ ಬರೆದಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅದು ಕೂಡ ಇನ್ನೊಂದು ಸ್ವಲ್ಪ ಇತ್ತು, ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಕಂಪ್ಲೀಟ್ ಆಗಲಿಲ್ಲ 3ನೇ ಬುಕ್ಸ್ ಕೂಡ. ಅದು ಕೂಡ ಇನ್ನೊಂದು 2 ಪೇಜು ಕೂತ್ಕೊಂಡು ಸಂಜೆ ಕೂಡ 2 ಪೇಜ್ ಮುಗಿಸ್ದೆ. ನೆಕ್ಸ್ಟ್ ಇನ್ನೊಂದ್ಸಲಿ ಯಾವಾಗಾದರೂ ಮಾಡೋಣ ಅಂತ ಹೇಳ್ಬಿಟ್ಟು, ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸರಿ, ಇಷ್ಟೇ ವಿಡಿಯೋ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.